ಇವತ್ತಿಗೆ ಸರಿಯಾಗಿ 1 ವರ್ಷ ಅಂತ ಹೇಳಿದರೆ 12 ತಿಂಗಳು 6 ದಿವಸ ಹೇಳ್ತಕ್ಕಂಥದ್ದು ನಡೀತಾ ಇರ್ತಕ್ಕಂಥದ್ದು. ಎಷ್ಟೋ ಸಮಯದಿಂದ ನೆನೆಗುದ್ದಿಗೆ ಬಿದ್ದಿದ್ದ ಕೋರ್ಟ್ ಕಚೇರಿಯ ವ್ಯವಹಾರ ಹೇಳ್ತಕ್ಕಂಥದ್ರಲ್ಲಿ ತೊಂದರೆ ಹೇಳ್ತಕ್ಕಂಥದ್ದು ಉಂಟಾಗಿ ನೋವು ಮತ್ತು ಬಳಲಿ ಬೆಂಡಾಗಿ ಇರ್ತಕ್ಕಂತಹ ಓರ್ವ ವ್ಯಕ್ತಿಗಳು ಇವತ್ತಿನ ದಿವಸದಲ್ಲಿ ಅಭೂತಪೂರ್ವಕವಾದಂತಹ ಯಶಸ್ಸನ್ನು ದಕ್ಕಿರ್ತಕ್ಕಂಥದ್ದು. ಹೇಗೆ ಎದುರಾಳಿಯಾಗಿರ್ತಕ್ಕಂಥವ್ರು ಒಂದು ರೀತಿಯಾದಂಥ ಸರ್ಪದ ಹೇಗೆ ಹೆಜ್ಜೆಯನ್ನು ಇಡ್ತದೆ ಅಥವಾ ಯಾವ ರೀತಿಯಲ್ಲಿ ಅದು ಬುಸ್ ಅಂತ ಸೌಂಡ್ಗಳನ್ನು ಮಾಡ್ತಾ ಹೆದರಿಸ್ತಾ ಬರ್ತದೆ, ಅದೇ ರೀತಿಯಲ್ಲಿ ಬೆಂಬಿಡದ ರೀತಿಯಲ್ಲಿ ಸರ್ಪದ ಹಗೆ ರೀತಿಯಲ್ಲೇ ಕಾಡಿ ತದನಂತರದಲ್ಲಿ ದೈವಿಕವಾದಂತಹ ಒಂದು ಶಕ್ತಿಯ ಅನಾವರಣದಿಂದಾಗಿ ಎಲ್ಲ ರೀತಿಯಲ್ಲೂ ಕೂಡ ಕೀರ್ತಿಯ ಪತಾಕೆಯನ್ನು, ಅದರಲ್ಲೂ ವಿಶೇಷವಾಗಿ ಶುಕ್ರವಾರ ತಾಯಿಯ ಒಂದು ವಾರದ ಅಂಗವಾಗಿ ಬಂದಿರತಕ್ಕಂಥದ್ದು, ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟದ್ದಂತಹದ್ದೇ ಆದದ್ರಿಂದಾಗಿ ತುಂಬ ಶೋಭನೀಯವು ಮತ್ತು ಒಳಿತನ್ನು ಉಂಟು ಮಾಡಿಕೊಡ್ತದೆ. ಅದಕ್ಕೆ ನಾವು ಇಂತಹ ಒಂದು ಕಷ್ಟವಾದಂತಹ ಕೇಸನ್ನು ಭೇದಿಸುವಲ್ಲಿ ಯಶಸ್ಸನ್ನು ಕಂಡಿರ್ತಕ್ಕಂಥದ್ದು ಎಲ್ಲೋ ಒಂದೆಡೆಯಿಂದ ನಮಗೂ ಮನಸ್ಸಿಗೆ ತುಂಬ ಖುಷಿಯನ್ನು ಉಂಟು ಮಾಡಿರ್ತಕ್ಕಂಥದ್ದು. ಒಂದು ಜಯವನ್ನು ತರಬೇಕಾದರೆ ಕೇವಲ ದೈವಿಕವಾದಂತಹ ಒಂದು ಅನುಗ್ರಹ ಇದ್ದರೆ ಸಾಕಾಗಲ್ಲ, ಜೊತೆಯಲ್ಲಿ ಬುದ್ಧಿಯ ಚಾಕುಚಕ್ಯತೆ ಹಾಗೂ ಎಲ್ಲ ರೀತಿಯಾದಂತಹ ಧೈರ್ಯವೂ ಕೂಡ ಅತಿ ಅವಶ್ಯಕ. ಅನಂತರದಲ್ಲೇ ಅಷ್ಟ ದಿಕ್ಕುಗಳಿಂದಾಗಿಯೂ ಕೂಡ ವಿಚಾರಗಳನ್ನು ಕಲೆ ಹಾಕ್ಕೊಳ್ಬೇಕಾಗತ್ತೆ. ಅಷ್ಟ ದಿಕ್ಕುಗಳನ್ನು ಕೂಡ ದಿಗ್ಬಂಧನದ ರೀತಿಯಲ್ಲಿ ನೋಡಿಕೊಂಡು ವ್ಯವಹರಿಸ್ತಕ್ಕಂಥದ್ದು. ಎಲ್ಲಕ್ಕಿಂತ ಹೆಚ್ಚಿನದಾಗಿ ಜಯವನ್ನು ಸಾಧಿಸುವುದು ಹೇಳಿದಷ್ಟು ಸುಲಭದ ವಿಚಾರವಂತೂ ಖಂಡಿತ ಅಲ್ಲ. ಆದರೆ ಚಾಕುಚಕ್ಯತೆ ಮತ್ತು ದೈವಿಕವಾದಂತಹ ಅನುಗ್ರಹ ಅನಂತರದಲ್ಲೇ ಅಷ್ಟ ದಿಕ್ಕುಗಳಿಂದನೂ ಕೂಡ ದೇವತೆಗಳ ಅನುಗ್ರಹ ಇದ್ದಲ್ಲಿ ಮಾತ್ರ ಈ ರೀತಿಯಾದಂತಹ ಒಂದು ಜಯವನ್ನು ಮತ್ತು ಶತ್ರುಗಳ ಎದೆಯಲ್ಲಿ ಇರ್ತಕ್ಕಂಥ ನೀರನ್ನು ಒಣಗಿಸ್ಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು.